ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ನೋಡ್ರಿ. ಜಾತ್ರೆಗೆ ಹೋಗಿದ್ವಿ. ಫಸ್ಟ್ ಪಾರ್ಟ್ ಅಂತ ನೋಡಿದ್ರಿ ನೀವು. ಇದು ಸೆಕೆಂಡ್ ಪಾರ್ಟ್ ರೀ. ಅವತ್ತಿನ ದಿವಸನ ಒಂದೇ ದಿವಸ ಹೋಗಿದ್ವಿ, ಗೊತ್ತಾಯ್ತು ನಿಮ್ಗೆ. ಅವತ್ತಿನ ದಿವಸನ ಮತ್ತು ನೆಕ್ಸ್ಟ್ ಏನಾಯ್ತು ಅದನ್ನು ಶೇರ್ ಮಾಡಕತ್ತೀನಿ. ಇಲ್ಲಿ ನಮ್ಮ ದೊಡ್ಡಪ್ಪ ಅವರು ಇದ್ದಾರೆ, ನೋಡ್ತಾ ಇರ್ಬೋದು ಪಲ್ಲಕ್ಕಿ ಜೊತೆಗೆ. ಏನಂದ್ರೆ ಏನಾದರೂ ಕಷ್ಟ ಇದ್ದರೆ, ಏನಾದರೂ ಇರ್ಬೋದು, ಹಣಕಾಸಿನ ತೊಂದರೆ, ಆಸ್ತಿ ವ್ಯವಹಾರ, ಇಲ್ಲ ಅಂದ್ರೆ ಮಕ್ಕಳಾಗದೇ ಇರೋರು ಇರ್ಬೋದು, ಅಥವಾ ಮನೆ ಆಗುವಂಥವ್ರು ಇರ್ಬೋದು. ಏನಾದರೂ ಇದ್ರೂ ಆಕೆ ಮುಂದೆ ಬಂದು ಹೇಳ್ಕೊಳ್ಳೋದು ಅಂಥೇಳಿ ಕಷ್ಟನ. ಈ ರೀತಿಯಾಗಿ ಜಾತ್ರೆ ದಿವಸ ಏನು ಪಲ್ಲಕ್ಕಿ ಉತ್ಸವ ಇರ್ತೈತಿ, ಎಲ್ಲೇ ಪಲ್ಲಕ್ಕಿ ಇರ್ತೈತಿ ಅಲ್ಲಿ ಹೋಗಿ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೆ ಅದಕ್ಕೆ ಏನು ಆಗ್ತಿತ್ತೋ ಆಗಂಗಿಲ್ಲ ಅನ್ನೋದೊಂದು ಪರಿಹಾರನಾಗಿ ದೇವಿ ಕೊಡ್ತಾಳೆ ನೋಡ್ರಿ. ಮತ್ತು ಅದ್ರ ತಕ್ಕಂತನ ನಾವು ದುಡಿಬೇಕಾಗ್ತೈತೆ ಅಂತ ಹೇಳ್ಬೋದು. ಆಕೆ ಏನು ಕೇಳ್ತಾಳೆ ಅದನ್ನು ನಾವು ಕೊಡಬೇಕಾಗ್ತೈತಿ ಆಕೆಗೆ. ಆ ರೀತಿಯಾಗಿ ಸೊ ನಮಗೆ ಎಷ್ಟು ಶಕ್ತಿ ಐತಿ ಅಷ್ಟು ನಾವು ಅದನ್ನು ಬೇಡ್ಕೊಂಡ್ರೆ ಆಕೆ ಆಗೋಂಗಿದ್ರೆ ನಾವು ಹಿಂಗೆ ನೋಡ್ರಿ, ಕಷ್ಟ ಇದ್ದವ್ರಿಗೆ ಮಲಗಿಶಾಳು ನೋಡ್ತಾ ಇರ್ಬೋದು ನೀವು. ಕೆಳಗಡೆ ಒಬ್ಬರು ಮಲ್ಕೊಂಡಿದ್ದಾರೆ. ಕಷ್ಟ ಆಗ್ತೈತಿ, ಅದನ್ನು ನಾನು ಬಗೆಹರಿಸ್ತೀನಿ, ನೀವು ಅಂದ್ಕೊಂಡಿದ್ದು ಅದನ್ನು ನಾನು ನೆರವೇರಿಸ್ಕೊಡ್ತೇನೆ ಅನ್ನೋಂಗಿದ್ರೆ ಪಟ್ ಅಂತ ಹೇಳಿ ನಾವೇನು ಮಲಗಿರ್ತೀವಲ್ರಿ ದಾಟಿ ಬಂದುಬಿಡ್ತಾಳೆ. ಅದು ಲೇಟ್ ಆಗುವಂಗಿದ್ರೆ ಅಥವಾ ನೀವು ಆಕೆ ಬೇಡಿದ್ದನ್ನು ಕೊಡೋಕೆ ಹಿಂದೆ ನೋಡಿದ್ರೆ ಆಕೆ ಏನು ಮಾಡ್ತಾಳಂದ್ರೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ತೆವಳಾಡ್ತಾ ಅಂತಲೇ ಹೇಳ್ಬೋದು. ಆಕೈತಿ ಆಗಂಗಿಲ್ಲ, ಆಕೈತಿ ಆಗಂಗಿಲ್ಲ ಅನ್ನೋಂಗೆ ಒಂದು ಸ್ವಲ್ಪ ನಮಗೂ ಕೂಡ ಟೆನ್ಷನ್ ಮಾಡ್ತಾ ಅಂತಲೇ ಹೇಳ್ಬೋದು. ಬಟ್ ಆಗಂಗೇ ಇಲ್ಲ ಅಂದ್ರೆ ಈ ರೀತಿ ಸೈಡ್ ಹಾದು ಹೋಗ್ಬಿಡ್ತಾಳ್ರಿ. ಹೋದಕ್ಕೆ ವಾಪಸ್ ಬರೋದೂ ಇಲ್ಲ. ಅಂದ್ರೆ ಅದು ನಾವು ಅಂದ್ಕೊಂಡಿದ್ದು ಆಗಂಗಿಲ್ಲ ಅಂತನ ಅರ್ಥ. ಇಲ್ಲೇನೈತಿ ತೊಳೆದಾಡಕತ್ತಾಳ ಅಂದ್ರೆ ನೋಡ್ತಾ ಇರ್ಬೋದು, ಸಡನ್ನಾಗಿ ದಾಟಿ ಬರಾಕತ್ತಿಲ್ಲ ಅಂದ್ರೆ ಆಕೈತಿ ಕೆಲಸ. ಸ್ವಲ್ಪ ಲೇಟ್ ಆಗ್ತೈತಿ, ವಿಳಂಬ ಆಕೈತಿ. ಅದ್ರ ತಕ್ಕಂಗೆ ನೀವು ದುಡ್ಕೋಬೇಕು, ಭಕ್ತಿಯಿಂದ ನಡ್ಕೋಬೇಕು ಅನ್ನುವಂಥ ಒಂದು ಅರ್ಥ. ಸೊ ಫೈನಲಿ ಆಕೈತನ್ನಾಗಿ ಈ ರೀತಿಯಾಗಿ ದಾಟಿ ಬಂದುಬಿಡ್ತಾಳೆ ಅಂತ ಹೇಳ್ಬೋದು. ಈ ರೀತಿ ಕಷ್ಟ ಇದ್ದವರು ಮಲಗಿರ್ತಾರಲ್ಲ, ಅವ್ರನ್ನೇನು ದಾಟಿ ಬಂದ್ಲಂದ್ರೆ ಕೆಲಸ ಕಾರ್ಯಸಿದ್ಧಿ ಅಂದ್ರೆ ಹಾಗೆ ಆಕೈತಿ ಅಂದಂಗೆ ಅರ್ಥ ನೋಡ್ರಿ. ಈ ರೀತಿ ಜಾತ್ರೆ ಸಮಯದೊಳಗೆ ಸಾಕಷ್ಟು ಜನ ಅವರ ಕಷ್ಟಗಳನ್ನು ಬೇಡಿಕೆಗಳನ್ನ ಹೊತ್ತು ತೊಗೊಂಡು ಬರ್ತಾರೆ ಮತ್ತು ದೇವಿ ದುರ್ಗಾದೇವಿ ಪರಿಹರಿಸ್ತಾಳೆ ಅಂತಲೇ ಹೇಳ್ಬೋದು. ಇದು ನಮ್ಮ ಜಾತ್ರೆಯ ಒಂದು ವಿಶೇಷ. ಇದು ಕೂಡ ದೊಡ್ಡಪ್ಪ ಅವ್ರು ನಡೆಸ್ಕೊಡಕತ್ತಿದ್ರು ಅವತ್ತು. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ. ಇದಾದ ನಂತರ ನಾವೇನು ದರ್ಶನ ಮಾಡ್ಕೊಂಡಿದ್ವಿ ಅಲ್ಲಿವರೆಗೆ ನಿಮ್ಗೆ ಶೇರ್ ಮಾಡಿದ್ದೆ ನಾನು. ಎಲ್ಲರೂ ಗುಡಿಗೆ ಹೋಗಿ ದುರ್ಗಾದೇವಿಯ ಒಂದು ದರ್ಶನ ಮಾಡ್ಕೊಂಡಿದ್ವಿ. ಅದಾದ ನಂತರ ನಾವೇನು ಮಾಡ್ತೀವಪ್ಪ ಅಂತಂದರೆ ಈಗ ಪ್ರಸಾದಕ್ಕೆ ಹೋಗ್ಬೇಕಂತ ಅಂದ್ಕೊಂಡು ಎಲ್ಲರೂ ಒಟ್ಟಿಗೆ ಹೋದ್ರಾತಂತ ನಿಂತಿದ್ವಿ. ನೋಡ್ರಿ, ಅಡುಗೆ ಮಾಡುವಂತಹ ಒಲೆಗಳು ಎಷ್ಟು ದೊಡ್ಡವದಾವ ಅದನ್ನು ನಿಮ್ಗೆ ತೋರ್ಸಕತ್ತೀನಿ. ನೋಡ್ತಾ ಇರ್ಬೋದು. ಮತ್ತು ಹಿಂದ್ಗಡೆ ನೋಡ್ತಾ ಇರ್ಬೋದು ಒಂದು ಏನಂದ್ರೆ ಪಲ್ಲಂಗ ಹಾಕಿ ಅದ್ರ ಮೇಲೆ ಅನ್ನನ ಬಸದು ಹಾಕ್ಯಾರ, ನೋಡ್ತಾ ಇರ್ಬೋದು. ಅದು ರೈಸ್ ರೀ, ಅದು ಆ್ಯಕ್ಚುಲಿ ರೈಸ್. ಅದು ಒಂದು ಪಲ್ಲಂಗ ಮೇಲೆ ಒಂದು ಬಟ್ಟೆನ ಹಾಕಿ ಅದ್ರ ಮೇಲೆ ರೈಸ್ನ ಬಸದಿಟ್ಟಾರ. ಅಂದರೆ ಊಟ ಸ್ಟಾರ್ಟ್ ಅಂತ ಹೇಳಿ. ಇವತ್ತಿನ ಮದುವೆ ಕೂಡ ಇರ್ತಾವಂತಲೂ ಹೇಳಿದ್ದೆ. ಸೊ ಮದುವೆದೆಲ್ಲ ಕಾರ್ಯಕ್ರಮ ಮುಗಿಸಿ ದುರ್ಗಾದೇವಿ ಪಲ್ಲಕ್ಕಿ ಊಟದ ವ್ಯವಸ್ಥೆ ಕಡೆ ಬಂದಿದ್ಲು ನೋಡ್ರಿ. ನಮಗೂ ಇಲ್ಲೇ ದರ್ಶನ ಆಗಿಬಿಟ್ಲು. ದೇವಿ ತಾಯಿ ದುರ್ಗಾದೇವಿಯ ಒಂದು ದರ್ಶನ ಪಲ್ಲಕ್ಕಿ ಮುಖಾಂತರ ನಮಗೂ ಕೂಡ ಸಿಕ್ತು. ಆ ಭಾಗ ಎಲ್ಲರಿಗೂ ಆಗೋದಿಲ್ಲ ಅಂತ ಹೇಳಿ ಬರುವಾಗ ಎದುರಿಗೇನ ತಾಯಿ ಬಂದರೆ ಒಂದು ಏನೋ ಒಂದು ನಮಗೂ ಕೂಡ ಪಾಸಿಟಿವ್ ಅಂತನಂತ ಹೇಳ್ಬೋದು, ಖುಷಿ ಆಗ್ತೈತಿ. ಇಲ್ಲೇನು ಮಾಡ್ತಾಳಂದ್ರೆ ಅಲ್ಲೇನು ಮದುವೆ ಮುಗಿತಾವಲ್ರಿ, ಮುಗಿದ ತಕ್ಷಣ ಊಟ ಏನು ಸ್ಟಾರ್ಟ್ ಆಗ್ತೈತಿ. ಅದ್ರೊಳಗನ ಅಂದ್ರೆ ಬಂದು ಊಟದ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ಐತನೋ ಇಲ್ಲೋ, ಎಲ್ಲ ಸಿದ್ಧತೆ ಕರೆಕ್ಟ್ ಮಾಡ್ಯಾರೋ ಇಲ್ಲೋ, ನೀಡೋರು ಅದಾರೋ ಇಲ್ಲೋ ಎರಡೂ ಸೈಡು, ಮತ್ತು ಅಲ್ಲಿ ಕೈ ತೊಳ್ಕೊಳ್ಳಿಕ್ಕೆ ನೀರು ಕುಡಿಲಿಕ್ಕೆ ವ್ಯವಸ್ಥೆ ಸರಿ ಐತೋ ಇಲ್ಲೋ ಎಲ್ಲ ಒಂದು ರೌಂಡ್ ಚೆಕ್ಔಟ್ ಮಾಡ್ಕೊಂಡು ಹೋಗ್ತಾಳೆ ಅಂತಲೇ ಹೇಳ್ಬೋದು ದುರ್ಗಾದೇವಿ. ಆ ಕೆಲಸದ ನಿಮಿತ್ತನ ಇಲ್ಲಿ ಬಂದಿದ್ಲಕ್ಕೀಗ ಎಲ್ಲನೂ ನೋಡಿಕೊಂಡು ಹೋದ್ಲು. ಏನಾದರೂ ಇದ್ರೆ ಅದನ್ನು ಬಗೆಹರಿಸಿ ಹೋಗ್ತಾಳೆ ಅಂಥೇಳಿ, ಎಲ್ಲ ವ್ಯವಸ್ಥೆ ಸರಿ ಮಾಡಿ ಹೋಗ್ತಾಳೆ ಅಂಥೇಳಿನ ಅರ್ಥ ಸ್ನೇಹಿತರೆ. ಈಗೆಲ್ಲ ನೋಡ್ಕೊಂಡು ಹೋದ್ಲು. ಇನ್ನೇನು 1 ಗಂಟೆ ಆಗಿತ್ತು ರೀ. ನಾವು ಸ್ವಲ್ಪ ಬೇಗನೆ ಬಂದಿದ್ವಿ. ಸೊ ಊಟಕ್ಕನ ಬಂದ್ವಿ ನಾವು ಕೂಡ. ಅಷ್ಟೊಂದು ರಶ್ ಇರಲಿಲ್ಲ, ಇನ್ನು ಜಸ್ಟ್ 1 ಗಂಟೆ. ಬಟ್ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು ಸ್ನೇಹಿತರೆ. ನಾವು ನೋಡ್ತಾ ಇರ್ಬೋದು, ಎಲ್ಲರೂ ಅಂದರೆ ಎಲ್ಲರೂ ಇದ್ದೀವಿ ಇಲ್ಲೇ. ಈಗೇನೈತಿ ನಾವು ಕೂಡ ಊಟ ಮಾಡ್ಕೊಳ್ತೀವಿ. ಊಟಕ್ಕೆ ನಮ್ಮ ಊರ ಜಾತ್ರೆ ವಿಶೇಷ, ದುರ್ಗಾದೇವಿಯ ಜಾತ್ರಾ ಮಹೋತ್ಸವದ ವಿಶೇಷ ಅಥವಾ ದುರ್ಗಾದೇವಿಯ ಪ್ರಸಾದದ ವಿಶೇಷ ಅಂದರೆ ಹುಗ್ಗಿ ರೀ. ಹುಗ್ಗಿ ಈ ಜಾತ್ರೆ ಅಂತನ ಫೇಮಸ್ ನಮ್ಮ ಊರ ಜಾತ್ರೆ. ಸೊ ಹುಗ್ಗಿ ಮಾಡಿಸಿರ್ತಾರೆ, ಬೆಲ್ಲ ಹಾಕಿ ಮಸ್ತಾಗೆ ಗೋಧಿ ನುಚ್ಚಿಂದ ಹುಗ್ಗಿ ಮಾಡಿಸಿರ್ತಾರೆ. ಖರ್ಜೂರ ತಿಂದಂಗೆ ಅಂತೇವಲ್ಲ ಆ ರೀತಿ ಅಷ್ಟೊಂದು ರುಚಿಯಾಗಿರ್ತೈತಿ ಹುಗ್ಗಿ. ಅದಕ್ಕೆ ತಕ್ಕಂಥ ತುಪ್ಪ ಎಷ್ಟು ಬೇಕಷ್ಟು ಹಾಕಿಸ್ಕೋಬೋದು, ತುಪ್ಪ, ಹಾಲು, ಮತ್ತು ಅದರ ಜೊತೆ ಒಂದಿಷ್ಟು ಪಾಪಡ್ ಅಥವಾ ಸಂಡಿಗೆ, ಆಮೇಲೆ ಬದ್ನಿಕಾಯಿ ಪಲ್ಯ, ಅನ್ನ, ಸಾರು, ಮಜ್ಜಿಗೆ,
ಎಲ್ಲನೂ ಕೂಡ ಇವತ್ತಿನ ದಿವಸ ಊಟಕ್ಕೆ ಇರ್ತೈತಿ ಸ್ನೇಹಿತರೆ. ಬಟ್ ನನಗೆಲ್ಲನೂ ವಿಡಿಯೋ ತೊಗೊಳಕ್ಕೆ ಆಗಲಿಲ್ಲ. ಅದೇ ಹೇಳಿದ್ನಲ್ಲ, ಬೇಗನೂ ಬಂದಿದ್ವಿ, ಬಿಸಿ ಬಿಸಿ ಬಿಸಿಯಾಗಿತ್ತು ಅಡುಗೆ ಅಂತೂ. ಸೊ ಅದನ್ನು ಹಿಡ್ಕೊಳ್ಳೋದು ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ ಆಯಿತು. ಆದರೆ ನಮ್ಮ ಜೊತೆ ನಮ್ಮ ತನು ಕೂಡ ಇದ್ಲು, ಆಕೆನೂ ಕೂಡ ಮ್ಯಾನೇಜ್ ಮಾಡಬೇಕಾಯ್ತು. ಹೀಗಾಗಿ ನಾನು ಏನೇನೆಲ್ಲ ಐಟಮ್ಸ್ ಇತ್ತು ಅದನ್ನು ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಬಟ್ ಇಷ್ಟಂತೂ ಮೆನು ಇದ್ದೇ ಇರ್ತೈತಿ ಸ್ನೇಹಿತರೆ. ಆಮೇಲೆ ಏನೈತಿ, ಎಲ್ಲ ಊರಿನ ಜನರನ್ನ ಅವರು ನೀಡಕ್ಕೆ ನಿಂತಿರ್ತಾರೆ. ಒಂದು ಸೇವೆ ಅಂತ ಹೇಳ್ರಿ, ಇದೊಂದು ಭಾಗ್ಯ ಅವರಿಗೆ ನಿಂತಿರ್ತಾರೆ ನೋಡ್ರಿ. ಹೀಗಾಗಿ ನಾವು ಕೂಡ ಊಟ ಮಾಡ್ಕೊಂಡ್ವಿ. ಇನ್ನೇನು ಊಟ ಮಾಡ್ಕೊಂಡು ಬರ್ತಾ ಇದ್ವಿ, ಕಾಕಾನೂ ಬಂದೇ ಬಿಟ್ಟರು. ಇರಪ್ಪ ಕಾಕ ಧಾರವಾಡದಿಂತ್ರ ಅವರು ಬಂದರು. ಮತ್ತು ಅವರು ಹೂವಿನ ಮಾಲೆ, ತೆಂಗಿನಕಾಯಿ ಎಲ್ಲ ತೊಗೊಂಡು ಬಂದಿದ್ರು. ತೆಂಗಿನಕಾಯಿನ ಒಡಿಸಿದ್ವಿ, ಬಟ್ ಹೂವಿನ ಮಾಲೆ ಪಾಲ್ಕಿಗೆನ ಹಾಕೋನು ಅಂದ್ರೆ ಕಾಕ. ಹೀಗಾಗಿ ನಾವು ನೋಡೋಣ ಬರ್ರಿ, ದುರ್ಗಾದೇವಿ ಸಿಗ್ತಾಳೇನ ನಮಗೀಗ ರಿಟರ್ನ್ ಹೋಗುವಾಗ, ಪಲ್ಲಕ್ಕಿ ಸಿಕ್ಕರೆ ಚಲೋ ಆಕೈತಿ ಅಂದ್ಕೊಂಡು ಬಂದ್ವಿ. ಇಲ್ಲೇ ಇದ್ಲ ನೋಡ್ರಿ. ಇಲ್ಲಿ ಏನು ಮಾಡಾಕತ್ತಿದ್ಲಪ್ಪ ಅಂದ್ರೆ ಬಾಳೆಹಣ್ಣಿನ ಟ್ರೇ ಎಬ್ಸಾಕತ್ತಿದ್ಲು. ಏನು ವ್ಯಾಪಾರ ಮಾಡ್ತಿರ್ತಾರೆ ಬಾಳೆಹಣ್ಣಾಗಿರ್ಬೋದು, ದ್ರಾಕ್ಷಿ ಹಣ್ಣಾಗಿರ್ಬೋದು, ಒಂದೊಂದು ಟ್ರೇನ ತೊಗೋತಾಳ್ರಿ. ಬಟ್ ಅದ್ರ ತಕ್ಕಂಥ ಬೆಲೆ ಅವ್ರಿಗೆ ಕೊಟ್ಟನ ತೊಗೊಳ್ತಾಳೆ, ಹಂಗಂತೂ ತೊಗೊಳಂಗಿಲ್ಲ. ಆ ಟ್ರೇಗೆ ಎಷ್ಟು ರೊಕ್ಕ ಬೀಳ್ತೈತಿ ಅಷ್ಟು ರೊಕ್ಕ ಕೊಟ್ಟನ ಒಂದು ಟ್ರೇ ಗಟ್ಲೆನ ಎಲ್ಲ ಎಬ್ಬಿಸ್ತಾಳೆ. ಎಷ್ಟು ಟ್ರೇ ಇರ್ತಾವೆ ಇಷ್ಟು ಟ್ರೇನು ಈಗ ಗುಡಿಗೆ ಕಳಿಸಿದ್ಲ ರೀ. ಯಾಕಪ್ಪ ಅಂತಂದ್ರೆ, ಏನು ಊಟಕ್ಕೆ ನೀಡಕ್ಕೆ ನಿಂತಾರಲ್ರಿ, ಅವ್ರೇನು ಸೇವೆ ಮಾಡಕತ್ತಾರ, ಎಲ್ಲ ಬಂದಂಥ ಭಕ್ತರಿಗೆ ಏನು ಊಟಕ್ಕೆ ನೀಡಕ್ಕೆ ನಿಂತಾರ, ಅವರಿಗೆ ಕೊಡಲಿಕ್ಕೆ ಬಾಳೆಹಣ್ಣು, ದ್ರಾಕ್ಷಿ ಹಣ್ಣು ತೊಗೊಂಡು ಹೋಗ್ತಾಳ್ರಿ ಈಕಿ. ಈ ರೀತಿಯಾಗಿ ಟ್ರೇನ ಎಬ್ಬಿಸ್ತಾಳೆ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ನೋಡ್ರಿ ತೊಗೊಂಡ್ಲೀಗ ಎಲ್ಲರೂ ಒಂದೊಂದು ಟ್ರೇ ಹೊತ್ಕೊಂಡು ಈಗ ಏನು ಮಾಡ್ತಾರೆ, ಊಟ ಮಾಡಾಕತ್ತಿದ್ವಲ್ರಿ, ನಾವು ಊಟಕ್ಕೆ ಹೋಗಿದ್ವಲ್ಲ ಅಲ್ಲೇನ ತೊಗೊಂಡು ಹೋಗ್ತಾರೆ. ಸೊ ಇದ್ರ ಮಧ್ಯೆ ನಾವೇನು ಮಾಡಿದ್ವಿ, ನಾವು ತೊಗೊಂಡು ಬಂದಂಥ ಮಾಲೆನ ದೇವಿಗೆ ಹಾಕಿಸಿ ಅಕ್ಕಿದೊಂದು ಭಂಡಾರ ಆಗಿರ್ಬೋದು, ಅಕ್ಕಿ ಒಂದು ದಕ್ಷಿಣೆ ಆಗಿರ್ಬೋದು, ದರ್ಶನ ಆಗಿರ್ಬೋದು, ಆಮೇಲೆ ಏನೈತಿ ಮತ್ತು ಅಕ್ಕಿದೊಂದು ಪ್ರಸಾದ ಆಗಿರ್ಬೋದು, ಭಂಡಾರ ಪ್ರಸಾದ, ಹೂವಿನ ಪ್ರಸಾದ, ಅದನ್ನೆಲ್ಲ ಇಸ್ಕೊಂಡು ಏನೈತಿ ನಾನು ವಿಡಿಯೋ ತೊಗೊಳ್ತಾ ಇದ್ದೆ. ದೇವಿಯ ಒಂದು ನೋಡ್ರಿ ಪಲ್ಲಕ್ಕಿ ಒಳಗಿನ ದೇವಿಯ ದರ್ಶನ ನಿಮಗೂ ಕೂಡ ಮಾಡ್ಸಾಕತ್ತೀನಿ. ದುರ್ಗಾದೇವಿ ಮತ್ತು ಮರಿಯಮ್ಮ ದೇವಿ ಇಬ್ಬರು ಕೂಡ ಇರ್ತಾರೆ. ಅವರ ಒಂದು ದರ್ಶನದ ಭಾಗ್ಯ ನೀವು ತೊಗೊಳ್ರಿ. ಇಲ್ಲೇ ನಮ್ಮ ಮಾಮಾರ ಇದ್ರಿ, ಇಲ್ಲೇ ಅವ್ರು ಹೇಳತ್ತಿದ್ರು, ಹಂಗೆ ಮಾಡಬೇಡ್ರಪ್ಪ ಪೂಜಾರಿ ಹೆಣ್ಮಗಳಕ್ಕಿ ಅಂತಂದು. ಸೊ ಹೀಗಾಗಿ ಅಂದ್ರೆ ಸಿಕ್ಕವ್ರ ಪಲ್ಲಕ್ಕಿ ಮುಟ್ಟಕ್ಕೆ ಬರೋಂಗಿಲ್ಲ, ಮತ್ತು ಅಗದಿ ಗದಲ್ದಾಗ ಹೋಗೋಂಗಿರಂಗಿಲ್ಲ, ಹೀಗೆಲ್ಲ ಇರ್ತಾವ್ರಿ. ಅದಕ್ಕೆ ಅವರು ಸರಿ ಅನ್ನುವಾಗ ನಮ್ಮ ಮಾಮಾರ ಅಂದ್ರೆ, ಇಲ್ಲಪ್ಪ ಹಂಗೆ ಮಾಡಬೇಡ್ರಿ, ನಮ್ಮ ಪೂಜಾರಿ ಹೆಣ್ಮಗಳಾಕಿನೂ ಕೂಡ ಅಂತಂದು. ಸೊ ನಾನು ಕೂಡ ಭಂಡಾರ ಹಚ್ಚಿಸ್ಕೊಂಡು ಮತ್ತು ದರ್ಶನ ತೊಗೊಂಡೆ. ಈಗೇನೈತಿ, ಕೊಟ್ಟು ಕಳಿಸಿದಂಥ ಬಾಳೆಹಣ್ಣು ಊಟಕ್ಕೆ ನೀಡೋರಿಗೆ ಮುಟ್ಟಿದವೋ ಇಲ್ವೋ ಅದನ್ನು ಕೂಡ ಹೋಗಿ ಚೆಕ್ ಮಾಡಿ ಬರ್ತಾಳ್ರಿ. ಈಗ ನೋಡ್ರಿ, ಮತ್ತು ದುರ್ಗಾದೇವಿ ಏನು ಮಾಡಿದ್ಲು, ಎಲ್ಲಿ ಊಟದ ವ್ಯವಸ್ಥೆ ಐತಿ ಅಲ್ಲಿಗೆನ ಹೋದ್ಲು. ಕಳಿಸಿದಂಥ ಹಣ್ಣುಗಳೆಲ್ಲರಿಗೆ ಮುಟ್ಟಿದವೋ ಇಲ್ವೋ ಅದನ್ನೆಲ್ಲ ನೋಡಿಕೊಂಡು ಮತ್ತು ರಿಟರ್ನ್ ಬಂದು ಮತ್ತು ಭಕ್ತರ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಕೇಳುವಲ್ಲಿ, ಬಗೆಹರಿಸುವಲ್ಲಿ ಮತ್ತಾಕಿ ನಿರತಳಾಗ್ತಾಳಂತಲೇ ಹೇಳ್ಬೋದು. ಇದು ಕಂಟಿನ್ಯೂ ಆಗಿ 5 ದಿವಸ ನಡೆಯುವಂಥ ಒಂದು ಅಕ್ಕಿಯ ಒಂದು ಸಂಭ್ರಮ ಅಂತಲೇ ಹೇಳ್ಬೋದು, ಪಲ್ಲಕ್ಕಿಯ ಒಂದು ಸಂಭ್ರಮ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಬಂದ್ವಿ. ನೀವು ಬಂದ್ರೆ ನೀವು ನಿಂತ್ರಿ ಅಲ್ಲಿ ನಾ ಬಂದು ಅವ್ವ ಸಿಕ್ಕಿದ್ಲನ ಯಾರ್ಯಾರ ಬಂದೇನೇನು ಬೈ ಕಡೆ ಇವತ್ತು? ಹಾಂ ಅಂದ್ಲು ಬಿಡೆ, ಉಷಾ ಅಂದ್ಲ. ಹಾಂ ಎಲ್ಲ ಮಾಡ್ಬೋದು, ಚಪಾತಿ, ಹೋಳಿಗೆ, ಪರೋಟ ಎಲ್ಲ ಮಾಡ್ಬೋದು. ಅದ ನಿನಗ ಮತ್ತದ ಮತ್ತು ದಿನ ರೊಕ್ಕ ಯಾರ ಕಡೆ ಇರ್ತಾವ, ಆಕಿ ಕಡೆನೇ ಇರ್ತಾವ, ಆಕಿಗೆ ಹೊಂತೈತದ. ಇದು ನಮ್ಮ ಚಿಕ್ಕಮ್ಮಗೆ ದಿನ ಅಡುಗೆ ಮಾಡಕ್ಕೆ.
ಡಾನ್ಸ್ ಮಾಡತ್ತೀನಿ ಸರಿ ಮಾಡ್ಕೋದನ್ನ ಈಗ ಫೋನ್ ಇಲ್ಲ ನೋಡಲ್ಲ ಅವಂಗೂ ಬಿಡ್ಸೇನಿ ಏ ಅಲ್ಲ ಭೀಮಾ ಕಂಟಿ ಮನ್ಯಾಗ ಅಮ್ಮ ಏನಾರ ನೋಡಿ ಬರೋಗ ಭೀಮಾ ಅಂಟಿ ಮನ್ಯಾಗ ಎಲ್ಲ ನೋಡ ಅಮ್ಮ ಒಂದಿಟ್ಟ ಫೋನಲ್ಲಿ ಹಚ್ಚಿ ನೀನು ಫೋನ್ಲಿ ಹಾಕಿ ಫೋನಿಗೆ ಅಲ್ಲ ಅಮ್ಮನ ಫೋನಿಗೆ ಹಚ್ಚು ನಂಗೂ ಹೇಳಿದ್ರೆ ನಾನು ಎರಡು ಕೊಡಿಸಿದ್ನಲ್ಲ ಅಂತ ಗಲ್ಲೆ ಅಲ್ಲ ಆಕಿಗೆ ಆಷಾಢಕತ್ತಾರ ನಾವು ಕೊಡಿಸ್ತೇವೆ ನೀನು ತುಂಬಿಸ್ಕೊಡು ಅಂತೇಳಿ ಕೊಡ್ರಿ ಆರಾಮಿಲ್ಲ ಇದಕ್ಕೆ ಹಚ್ಚಿ ಕೊಡ್ರಿ ಹೈರಾಣ ಆತ ಬಿಸ್ಲಾಗ ರಗಡಾಕೈತಿ ಕೇಳ್ಬೇಕಂತ ಹೇಳಿ ಭಾಳ ಮಂದಿ ಇದ್ರಲ್ಲ ಇವ್ರದ್ದು ಅರ್ಡಕ್ಕೆ ಹೋಗ್ಬೇಕು ತಡಿ ಫಸ್ಟ್ ಕೇಳೋಣ ಬಾಳೆಹಣ್ಣಿದು 5 ಟ್ರೇ ಕುಂತಿದ್ರ ಅವ್ರ ಕಾಯಿ ಮಾಡ್ತಿದ್ರು ರೆಸ್ಟ್ನಾಗ ನಡೆಸಿದ್ರೆ ಕಾಲಿಂದಿದ್ವು ಅದೆಲ್ಲ ಬಸ್ತಾಗ ಇಲ್ಲ ಮಮ್ಮಿಗೆ ಕೊಟ್ಟಿದ್ದೆ ಹಿಂಗೆ ಹಿಡಿಬಿಡ ಇದು ಹರಿತೈತಿ ಹಿಂಗೆ ಹಿಡಿಬೇಕು ಊಟ ಜ್ಯೂಸ್ ಕುಡಿ ಅಣ್ಣ ಹೂ ಅನ್ಬೇಕಿಲ್ಲ ನೀನೆ ಜ್ಯೂಸ್ ಕುಡಿತೀನಿ ಅಂತ ಕೇಳಾಕಿ ಹೂ ಅನ್ಬೇಕಾಗಿತ್ತು ನೀ ಇದಲ್ಲ ಇದು ಪಾನಕ ಅದಕ್ಕೆ ನೀ ಕೇಳಿದಕ್ಕೆ ಹೂ ಅನ್ಬೇಕಿಲ್ಲ ಅಂದೆ ನಾನು ನಾವು ನೆಮ್ಕಿ ಮೊದ್ಲ ಬಂದು ಕುಂತೇವೆ ಕುಡ್ದಿರಂಗಿಲ್ಲನ ಸಿದ್ದು ಬಂದಿಲ್ಲ ನಾವು ಊಟ ಮಾಡಿದ್ವಿ ಸಿದ್ದು ನಾವು ಬಿಡೆ ಸ್ನೇಹಿತರೆ ಗುಡಿಗೇನು ಹೋಗಿ ಊಟ ಮುಗಿಸ್ಕೊಂಡು ಬಂದ್ವಲ್ರಿ ಇಲ್ಲೇ ಕೂತ್ವಿ ಸಾಕಷ್ಟು ಹೊತ್ತು ಇಲ್ಲೇ ಕೂತ್ವಿ ಆರಾಮ್ ಅನಿಸ್ತದೆ ತಂಪು ಮತ್ತು ಅವ್ವ ಅಂತೂ ಮುಂಚೆ ಬಂದಾಳ ಅಂತ ಹೇಳಿದ್ವಿ ನಿಮಗೆ ಸೊ ನಮಗೆ ಭೇಟಿ ಆಗಿದ್ದಿಲ್ಲ
ಮತ್ತು ಚಿನ್ನೋಗೆ ಫೋನ್ ಮಾಡಂದೆ, ಮತ್ತು ಫೋನ್ ಮಾಡಿದ್ದಾದಮೇಲೆ ಅವ್ವನೂ ಕೂಡ ಇಲ್ಲೇ ಬಂದಳು. ಇನ್ನೇನು ಹೊರಡು ಟೈಮ್ ರೀ ನಾವು, ಯಾಕಂದ್ರೆ ಮತ್ತು ಧಾರವಾಡ ಮುಟ್ಬೇಕಲ್ರಿ. ಸಾಯಂಕಾಲ ಒಂದು 4:30 ಆಗೇ ಬಿಟ್ಟಿತ್ತು ಟೈಮ್. ಅವ್ವ ಇನ್ನೂ ಒಂದು 2 ದಿವ್ಸ ಇರ್ತಾಳ್ರಿ, ಅಂದ್ರೆ ದುರ್ಗಾದೇವಿ ಮನೆಗೆ ಬರ್ತಾಳ್ರಿ, ಭಿಕ್ಷಕ್ಕೆ ಬರ್ತಾ ಅಂತಲೇ ಹೇಳ್ಬೋದು. ಆ ಟೈಮಿಗೆ ಬರೋ ಮಟನೂ ಆಕಿ ಅವ್ವ ಇದ್ದು ಬರ್ತಾಳು. ಮತ್ತು ಅದಕ್ಕೆ ನಾವು ಅಷ್ಟೇ ಹೋಗ್ತಾಯಿದ್ವಿ ನೋಡ್ರಿ ರಿಟರ್ನ್. ಎಲ್ಲರೂ ಅಂದ್ರೆ ಎಲ್ಲರೂ ಹೋಗ್ತೀವಿ ಅಂತಲೇ ಹೇಳ್ಬೋದು. ಧಾರವಾಡದಿಂದ ಬಂದವರು ನಾವು ಹೋಗ್ತೀವಿ. ಅಂದ್ರೆ ಮಾಮಾರ ಇವತ್ತೊಂದು ದಿವ್ಸ ಇರ್ತಾರೆ ರೀ, ಸ್ಯಾಟರ್ಡೇ ಐತಲ್ಲ. ಸೊ ನಾಳೆಂತೂ ಸಂಡೇ ಐತಿ, ನಾಳೆ ಹೋಗ್ತಾರಂತವ್ರು. ನಮ್ಮ ತನು ನೋಡ್ರಿ ಹೆಂಗೆ ಮಾಡಕತ್ತಾಳೆ, ವಿಡಿಯೋ ತೊಗೊಳಕತ್ತೀನಿ ನಾನು. ಸೊ ಹೀಗಾಗಿ ಕೆಲವೊಂದು ಜನ ಇವತ್ತು ವಸ್ತಿ ಇದ್ದು ನಾಳೆ ಹೋಗ್ತಾರೆ. ನಾವಂತೂ ಹೋಗಲೇಬೇಕು, ಅದಕ್ಕೋಸ್ಕರ ತಂಗಿದು ಡ್ಯೂಟಿ ಇತ್ತು, ಅದಕ್ಕೋಸ್ಕರ ನಾವು ಧಾರವಾಡಕ್ಕೆ ಹೊರಟಿವಿ ನೋಡ್ರಿ ಸ್ನೇಹಿತರೆ. ಸೊ ಇದಾಗಿತ್ತು ನೋಡ್ರಿ ಒಂದು ದಿನದ ಜಾತ್ರೆ. ವಿಶೇಷ ಇದ್ದಿದ್ದ ದಿನ ನಾವು ಒಂದು ದಿವಸ ಹೋಗಿದ್ವಿ, ಈ ರೀತಿಯಾಗಿತ್ತು. ನಿಮಗೆ ಹೆಂಗೆ ಅನ್ನಿಸ್ತು ನಮ್ಮೂರ ಜಾತ್ರೆ, ನಮ್ಮ ಬಳಗ? ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ.